ಎಲ್ರಿಗೂ ನಮಸ್ಕಾರ ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ. ಇವತ್ತು ನಿಮ್ಗೆಲ್ಲ ಒಂದು ಈಸಿ ಅಂದ್ರೆ ಈಸಿಯೆಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅಂದ್ರೆ ಅದು ಟೊಮೆಟೊ ರೈಸ್ ಅಂತ ಹೇಳಿ. ತುಂಬಾ ಅಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು. ಯಾವ ಬಾತ್ಗೂ ಕೂಡ ಟೇಸ್ಟ್ ಕಡಿಮೆ ಬರೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಬ್ಯಾಚುಲರ್ಸ್ ಕೂಡ ದಿಢೀರಾಗಿ ಮಾಡ್ಬೋದು. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ. ಹಾಗಾದ್ರೆ ಹೇಗ್ ಮಾಡೋದು ನೋಡೋಣ ಬನ್ನಿ. ಹೀಗೆ ಹೆಚ್ಚಿಟ್ಕೊಂಡ್ರೆ ಅಂತ 3 ಟೊಮೆಟೊನ ಮಿಕ್ಸಿಗೆ ಹಾಕೊಳ್ಳೋಣ. ನಂತರ ಹಸಿಮೆಣಸಿನಕಾಯಿ, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡ್ರೆ ಅದು. ಹಾಗೆಯೇ ಇಲ್ಲಿ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳೋಣ. ನಂತರ ಇದನ್ನು ಮಿಕ್ಸಿ ಜಾರ್ಗೆ ರೌಂಡ್ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ಕೊಳ್ಳೋಣ. ನೋಡಿ, ರುಬ್ಬಿಟ್ಕೊಂಡಿದ ನಂತರ ಈ ರೀತಿ ಇರುತ್ತೆ. ಬನ್ನಿ ಈಗ ನೆಕ್ಸ್ಟ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಈ ರೀತಿ ಸ್ಟವ್ ಅನ್ನ ಹಚ್ಕೊಳ್ಳೋಣ. ನಂತರ ಬಾಣಲೆನ ಇಟ್ಕೊಂಡು ಬಾಣಲಿ ಕಾದ ನಂತರ ಎಣ್ಣೆನ ಹಾಕೋಣ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಮಕ್ಕಳು ಆಗಿರ್ಬೋದು ಅಥವಾ ಬ್ಯಾಚುಲರ್ಸ್ ಆಗಿರ್ಬೋದು ತುಂಬಾ ಜನ ಇಷ್ಟಪಟ್ಟು ತಿಂತಾರೆ. ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಮಾಡುವಂತ ರೆಸಿಪಿ ಆಗಿರುತ್ತೆ. ಯಾಕೆಂತಂದ್ರೆ ಇದು ಬಾತ್ ತರನೇ ಟೇಸ್ಟ್ ಬರುತ್ತೆ ರೈಸ್ ಎಲ್ಲಾನು. ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ, ಎಣ್ಣೆ ಕಾದ ನಂತರ ಲವಂಗ ಹಾಕೊಡಿ. ಹಾಗೇನೇನೆ ಚಕ್ಕೆಯನ್ನ ಹಾಕೊಳ್ಳಿ. ಹಾಕೊಂಡು ಈ ರೀತಿ ಲೈಟ್ ಆಗಿ ಫ್ರೈ ಮಾಡ್ಕೊಡಿ. ಹಾಗೇನೆ ಇದಕ್ಕೆ ಸ್ವಲ್ಪ ಸೋಂಪು ಕಾಳನ್ನ ಹಾಕೋಣ. ಸೋಂಪು ಕಾಳನ್ನ ಹಾಕೊಂಡು ಈ ರೀತಿ ಲೈಟ್ ಆಗಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಕೂಡ ಹಾಕೋಣ. ತುಂಬಾ ಅಂದ್ರೆ ತುಂಬಾ ಕ್ವಿಕ್ ಆಗಿ ಮಾಡುವಂತ ರೆಸಿಪಿ ಅಂದ್ರೆ ಇದೇನೆ. ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿಯನ್ನ ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡ್ಕೊಂಡು ಈ ರೀತಿ ಬ್ರೌನಿಶ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಆರಾಮಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ಬೆಳಗ್ಗೆ ಟಿಫನ್ಗೆ ಬೇಗ ಏನಪ್ಪಾ ಮಾಡುದು ಕ್ವಿಕ್ ಆಗಿ ರೆಸಿಪಿ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಇದನ್ನ ಆರಾಮಾಗಿ ಮಾಡ್ಬೋದು. ಅಷ್ಟು ಅಂದ್ರೆ ಅಷ್ಟು ತುಂಬಾ ಈಸಿಯಾಗಿ ಬೇಗನೆ ಆಗುವಂತದ್ದು. ನೋಡಿ, ಈ ರೀತಿ ಬ್ರೌನಿಶ್ ಬಂದ್ಮೇಲೆ ಇದಕ್ಕೆ ರುಬ್ಬಿರೋಂತ ಮಸಾಲೆನ ಆಡ್ ಮಾಡ್ಕೊಳ್ಳೋಣ. ಆಡ್ ಮಾಡ್ಕೊಂಡು ಇದನ್ನ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಅಂದ್ರೆ ಇದು ಸ್ವಲ್ಪ ಎಣ್ಣೆಲಿ ತೇಲೋ ತರ ಕುದಿಯುತ್ತೆ, ಸ್ವಲ್ಪ ಎಣ್ಣೆ ಬಿಡುತ್ತೆ. ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕುದಿ ಬಂದ್ಮೇಲೆ ಅಂದ್ರೆ ಸ್ವಲ್ಪ ಎಣ್ಣೆ ತೇಲೋ ತರ ಆದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನವನ್ನ ಆಡ್ ಮಾಡ್ಕೊಳ್ಳೋಣ. ಚೂರು ಅರಿಶಿನವನ್ನ ಆಡ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ. ಸ್ವಲ್ಪ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಆಲ್ರೆಡಿ ನಾನು ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ. ಹಾಗೆ ಸ್ವಲ್ಪ ಗರಂ ಮಸಾಲನ ಆಡ್ ಮಾಡ್ಕೊಳ್ಳೋಣ. ನಂತರ ಉಪ್ಪನ್ನ ಆಡ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ಇದೊಂದು ಸ್ವಲ್ಪ ಗಟ್ಟಿ ಹದಕ್ ಬರುತ್ತೆ. ಅಲ್ಲಿ ತನಕನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ನೋಡಿ, ಈ ರೀತಿ ಕುದಿ ಬರ್ಬೇಕು. ಅಂದ್ರೆ ನೋಡಿ, ಈ ರೀತಿ ಆಗಿರ್ಬೇಕು. ಈಗ ನೋಡಿ, ಇದನ್ನ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಾನ್ ಮಾಡಿರ್ತಕ್ಕಂಥದ್ದು 2ರಿಂದ 3 ಜನ ಆರಾಮಾಗಿ ಊಟ ಮಾಡ್ಬೋದು ಇದ್ರಲ್ಲಿ. ಇಷ್ಟು ಮಾಡಿದೀನಿ. ಈಗ ಬನ್ನಿ ನಾವು ಮಾಡಿರೋ ಅನ್ನನ ಇದಕ್ಕೆ ಕಲ್ಸ್ಕೊಳ್ಳೋಣ. ಓಕೆನಾ? ಈ ರೀತಿ ಅನ್ನವನ್ನ ಹಾಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೊಳ್ಳೋಣ. ನೋಡಿ, ಈ ರೀತಿ ಕಲ್ಸ್ಕೊಂಡಿದ್ದಾದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ಳೋಣ. ನಂತರ ಇದನ್ನ ಕಲಿಸ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿದ್ರ, ಈ ರೀತಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಮೇಲೆ ಸೂಪರ್ ಟೇಸ್ಟಿ ಆದ ಟೊಮೆಟೊ ರೈಸ್ ರೆಡಿ.
ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಹ್ಯಾವ್ಸಮ್ ಆಗಿರುತ್ತೆ. ಈಸಿಯಾಗಿ ಮಾಡ್ತಕ್ಕಂಥದ್ದು. ಸೇಮ್ ನಿಮ್ಗೆ ಬಾತ್ ತರನೇ ಬರೀ 10 ನಿಮಿಷದಲ್ಲಿ ಮಾಡುವಂತದ್ದಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ಹಾಗೆ ಹೇಗ್ ಬಂದಿದೆ ರೆಸಿಪಿ, ಹೇಗ್ ಟೇಸ್ಟ್ ಬಂದಿದೆ ಅಂತ ಹೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಈಸಿಯಸ್ಟ್ ರೆಸಿಪಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.